ಮೈಸೂರಿನ ಹೊರವಲಯದಲ್ಲಿ ಒಂದು ಹಳೆಯ ರೈಲು ಬಗ್ಗೆ ಜನರು ಗುಸುಗುಸು ಮಾತಾಡ್ತಿದ್ದರು. ಆ ರೈಲು ಹಳಿಯ ಮೇಲ್ ಓಡೋದಿಲ್ಲ, ಗಾಳಿಯಲ್ಲಿ ತೇಲುತ್ತೆ ಅಂತ. ಅರ್ಜುನ್ ಮತ್ತು ನಿಖಿಲ್ ಇಬ್ರು ಸ್ನೇಹಿತರು. ಅವರಿಗೆ ಇಂತಹ ಕಥೆಗಳು ತುಂಬಾ ಆಸಕ್ತಿ. ಒಂದು ರಾತ್ರಿ ಅವರು ಆ ರೈಲು ಕಾಣಿಸುವ ಜಾಗಕ್ಕೆ ಹೋದ್ರು. ರಾತ್ರಿ 12:30 ಹಠಾತ್ ದೂರದಲ್ಲಿ ಒಂದು ರೈಲು ಕಾಣಿಸ್ತು. ಆದರೆ ಅದು ಹಳಿಯ ಮೇಲಿರ್ಲಿಲ್ಲ, ಗಾಳಿಯಲ್ಲಿ ನಿಧಾನವಾಗಿ ತೇಲುತ್ತಿತ್ತು. ಇದೇ ಅದು, ನಿಖಿಲ್ ನಿಧಾನವಾಗಿ ಹೇಳಿದ. ರೈಲು ಅವರ ಮುಂದೆ ನಿಂತಿತು. ಬಾಗಿಲು ಸ್ವತಃ ತೆರೆಯಿತು. ಇಬ್ಬರೂ ಧೈರ್ಯ ಮಾಡಿ ಒಳಗೆ ಹೋದ್ರು. ಒಳಗೆ ಎಲ್ಲಾ ಪ್ರಯಾಣಿಕರು ಕುಳಿತಿದ್ದರು. ಆದರೆ ಅವರ ಮುಖಗಳು ಸಂಪೂರ್ಣ ಸುಟ್ಟ ಗಾಯಗಳಿಂದ ತುಂಬಿದ್ದವು. ಕಣ್ಣುಗಳು ಖಾಲಿ, ಯಾರೂ ಮಾತಾಡ್ತಿರ್ಲಿಲ್ಲ, ಆತಾಡುತ್ತಿರ್ಲಿಲ್ಲ. ಹಠಾತ್ ಒಬ್ಬ ಪ್ರಯಾಣಿಕ ಕ್ಯಾಮ್ರಾ ಹಿಡಿದು ಅವರ ಕಡೆ ತೋಡಿಸಿದ. ಅರ್ಜುನ್ ತನ್ನ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿದ. ಸ್ಕ್ರೀನ್ನಲ್ಲಿ ಎಲ್ಲವೂ ನಾರ್ಮಲ್ ಕಾಣಿಸ್ತು. ಆದರೆ ಕೆಲ ಸೆಕೆಂಡ್ಸ್ ನಂತರ ಕ್ಯಾಮ್ರಾ ಗ್ಲಿಚ್ ಆಯಿತು. ಸ್ಕ್ರೀನ್ನಲ್ಲಿ ಕಾಣಿಸಿದ್ದು ಪ್ರಯಾಣಿಕರು ಅಲ್ಲ, ಭಯಾನಕ ದೇವಗಳು. ಅಷ್ಟರಲ್ಲಿ ರೈಲು ಬಾಗಿಲು ಜೋರಾಗಿ ತೆರೆಯಿತು. ಹೊರಗಿಂದ ಒಂದು ಕಪ್ಪು ನೆರಳು ಒಳಗೆ ಬಂತು. ಅದು ನೆಲದ ಮೇಲೆ ಹಾದು ಹೋಗುತ್ತಾ ಯಾರನ್ನೋ ಹುಡುಕುತ್ತಿರುವಂತೆ. ಹಠಾತ್ ಅದು ನಿಖಿಲ್ ಕಾಲು ಹಿಡಿತು. ಅರ್ಜುನ್, ಸಹಾಯ ಮಾಡು, ನಿಖಿಲ್ ಕಿರುಚಿದ. ಆ ನೆರಳು ಅವನನ್ನು ನೆಲಕ್ಕೆ ಎಳೆತೊಡಗಿತು. ಅರ್ಜುನ್ ಹಿಡಿಯಲು ಪ್ರಯತ್ನಿಸಿದ. ಆದರೆ ನಿಖಿಲ್ ಮುಖ ನಿಧಾನವಾಗಿ ಬದಲಾಗತೊಡಗಿತು. ಅವನ ಮುಖವು ಸುಟ್ಟ ಗಾಯಗಳಿಂದ ತುಂಬಿತು. ಅರ್ಜುನ್ ಬೆಚ್ಚಿಬಿ. ಇನ್ನೊಂದು ನೆರಳು ಅವನ ಕಾಲನ್ನೂ ಹಿಡಿತು. ಅವನು ಕಿರುಚಿದ. ರೈಲು ಒಳಗೆ ಎಲ್ಲರೂ ಒಟ್ಟಿಗೆ ನಗತೊಡಗಿದರು. ಮುಂದಿನ ದಿನ ಬೆಳಗ್ಗೆ ಪೊಲೀಸರು ಆ ಜಾಗಕ್ಕೆ ಬಂದು ಪರಿಶೀಲಿಸಿದರು. ಯಾವ ರೈಲು ಕೂಡ ಇರಲಿಲ್ಲ. ಆದರೆ ನೆಲದಲ್ಲಿ 2 ಟಿಕೆಟ್ ಮಾತ್ರ ಸಿಕ್ಕವು. ರಾತ್ರಿ ತೆಗೆದ ವಿಡಿಯೋ ಕ್ಯಾಮೆರಾ ಸಿಕ್ತು. ಪೊಲೀಸರು ಅದನ್ನು ಪ್ಲೇ ಮಾಡಿದರು. ಮೊದಲಿಗೆ ಅರ್ಜುನ್ ಮತ್ತು ನಿಖಿಲ್ ಕಾಣಿಸಿದರು. ಆದರೆ ಕೊನೆಯ ಭಾಗದಲ್ಲಿ ಅವರ ಮುಖಗಳು ಸುಟ್ಟ ಪ್ರಯಾಣಿಕರ ಜೊತೆ ರೈಲಿನಲ್ಲಿ ಕುಳಿತಿರುವಂತೆ ಕಾಣಿಸಿತು. ಕೊನೆ ಫ್ರೇಮ್ನಲ್ಲಿ ಒಂದು ಖಾಲಿ ಸೀಟ್. ನಿಧಾನವಾಗಿ ಯಾರೋ ಕಾಣಿಸಿಕೊಳ್ಳಲು ಶುರುವಾಯಿತು.